ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಧಿಕ ಮಾಸದ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಮಾಡಿಕೊಂಡೆ ಅನ್ನೋದನ್ನು ಸಹ ನಿಮ್ಮ ಜೊತೆಗೆ ತೋರಿಸ್ತೀನಿ. ವಿಡಿಯೋ ಆನ್ ಆಗಿದೆ ಅಂದ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೆ, ಬಟ್ ಆದರೆ ಅದು ರೆಕಾರ್ಡ್ ಆಗಿದ್ದಿಲ್ಲ. ಹಾಗಾಗಿ ನಾನು ಆಮೇಲೆ ಕ್ಲಿಪ್ಪಿಂಗನ್ನು ತೆಗೆದುಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಬನ್ನಿ, ಅಧಿಕ ಮಾಸದಲ್ಲಿ ಇವತ್ತು ನಾನು ಹೇಳ್ತಾ ಇರುವಂಥ ಮಂತ್ರ ಬಂದು ಪ್ರತಿಯೊಬ್ಬರು ಹೇಳ್ಕೊಳ್ಳೇಬೇಕಾಗಿರುವಂಥ ಮಂತ್ರ ಅಂತಲೇ ಹೇಳಬಹುದು. ನಿಮ್ಮ ಒಂದು ಸೌಭಾಗ್ಯ ಅನ್ನೋವಂಥದ್ದು ವೃದ್ಧಿಯಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಮುತ್ತೈದೆಯರಾಗಿರ್ಬೋದು, ಮನೇಲಿ ಚಿಕ್ಕ ಮಕ್ಕಳು, ದೊಡ್ಡವರು, ಪ್ರತಿಯೊಬ್ಬರು ಸಂಧ್ಯಾ ಟೈಮಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೋದ್ರೆ ತುಂಬ ಅಂದರೆ ತುಂಬ ಅದ್ಭುತವಾಗಿರುವಂಥ ಶಕ್ತಿಗಳು ನಿಮ್ಮ ಮನೆಗೆ ಬರ್ತಾವಂತಲೇ ಹೇಳ್ತೀನಿ. ದೀಪ ಹಚ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯ ಲಾಭಗಳಿದೆ. ಬನ್ನಿ, ಇವಾಗ ಈ ಅಧಿಕ ಮಾಸದ ಪೂಜೆಯನ್ನು ಸರಳವಾಗಿ ಯಾವ ರೀತಿಯಾಗಿ ನಾನು ಮನೇಲಿ ಮಾಡ್ಕೊಂಡಿದ್ದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನು ದೇವ್ರ ಮನೆಯನ್ನೆಲ್ಲ ಸಿಂಪಲ್ಲಾಗಿಯೇ ಪೂಜೆಯನ್ನು ಮಾಡ್ಕೊಂಡಿದ್ದೆ. ನಾನಿಲ್ಲಿ ಬಂದು ಒಂದು 5ರಿಂದ 9 ಬಗೆಯ ಹೂಗಳನ್ನು ತೆಗೆದುಕೊಂಡಿದ್ದೀನಿ. ಗೆನ್ನೆರ ಹೂವು ಆಗಿರಬಹುದು, ಈ ವೈಟ್ ಬಣ್ಣದ ಹೂವಿಗೆ ಏನಂತಾರೆ ಅಂತೇಳಿ ಗೊತ್ತಿಲ್ಲ, ಮತ್ತು ಪಿಂಕ್ ಕಲರು ಈ ಶಿವಗೆ ತುಂಬ ಇಷ್ಟ ನೋಡಿ. ನಮ್ಮ ಕಡೆಗೆ ಅದಕ್ಕೆ ಬಸವನ ಪಾಲ್ಕಿ ಹೂವು ಅಂತ ನಾವು ಅಂತೀವಿ. ಅದಕ್ಕೆ ಮಲ್ಲಿಗೆ ಹೂವು ಆಗಿರಬಹುದು, ಮತ್ತು ಸಾಮಂತಿಗೆ ಹೂವು, ಮತ್ತು ನೀಲಿ ಬಣ್ಣದ ಹೂವು, ಒಂದು 9 ಬಗೆಯ ಹೂಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ 33 ಸ್ವಸ್ತಿಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಗೋಮೂತ್ರ ಪ್ರೋಕ್ಷಣೆಯನ್ನು ಮಾಡಿ ಇಲ್ಲಿ ನೀಟಾಗಿ ಅರಿಶಿಣದಿಂದ ಕೆಳಗಡೆಗೆ ಸಾರಿಸ್ಕೊಂಡಿದ್ದೀನಿ. ಸಾರಿಸ್ಕೊಂಡು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟು ನನ್ನ ಹತ್ರಕ್ಕೆ ಒಂದು ಸ್ವಸ್ತಿಕ್ದು ಅಚ್ಚಿತ್ತು. ಅಚ್ಚಿನಿಂದನೇ ನಾನು ಅಚ್ಚಿನ ಸಹಾಯದಿಂದ ನೀಟಾಗಿ 33 ಸ್ವಸ್ತಿಗಳನ್ನ ಹಾಕ್ಕೊಂಡು ಅದರ ಮೇಲೆ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಪ್ರತಿಯೊಂದಕ್ಕೂ ನಾನು 33ಕ್ಕೂ ಹಾಕ್ಕೊಂಡಿದ್ದೀನಿ. ತದನಂತರದಲ್ಲಿ ಇಲ್ಲಿ ಶಿವಲಿಂಗವನ್ನು ಬರೆದಿದ್ದೀನಿ. ಮಧ್ಯದಲ್ಲಿ ನಾನೊಂದು ಅಷ್ಟದಳ ಪದ್ಮ ಇರುವಂಥ ಒಂದು ಪೀಠವನ್ನು ತೆಗೆದುಕೊಂಡಿದ್ದೀನಿ. ಆ ಪೀಠಕ್ಕೆ ನಾನು ಪೀಠವನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಅದರ ಮೇಲೆ ನಾನು ಅದಕ್ಕೂ ಕೂಡ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವನ್ನು ಹಾಕಿ ಅದರ ಮೇಲೆ 33 ಬತ್ತಿ ಬರೋ ರೀತಿಯಲ್ಲಿ ದೀಪವನ್ನು ಉರಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮದು 3 ರೀತಿಯಾಗಿ ಪೂಜೆ ಅನ್ನೋವಂಥದ್ದು ದೇವರಿಗೆ ಸಲ್ಲುತ್ತೆ. ನಾವು ರಂಗೋಲಿ ಹಾಕಿ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ಮಧ್ಯದಲ್ಲಿ ಮನೆಯಲ್ಲಿ 33 ದೀಪ ಉರಿಸಿರೋ ರೀತಿಯಲ್ಲೂ ಆಗುತ್ತೆ ಅಧಿಕ ಮಾಸದಲ್ಲಿ. ಮತ್ತು ನಾನಿಲ್ಲಿ ಪ್ರತಿಯೊಂದು ಸ್ವಸ್ತಿಕ್ಕಿಗೂ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಇಡಬಹುದು. ದ್ರಾಕ್ಷಿ ಇಡಬಹುದು, ಗೋಡಂಬಿ ಇಡಬಹುದು, ನಿಮ್ಗೆ ಏನು ಅನುಕೂಲ ಇದೆಯೋ ಅದನ್ನು ಇಡಬಹುದು. ಇಲ್ಲಾಂದರೆ ದಾಳಿಂಬೆ 33 ದಾಳಿಂಬೆನ ಇಡಬಹುದು. ಏನು ಬೇಕಾದರೂ ನಿಮ್ಗೆ ಏನು ಅನುಕೂಲ ಇದೆಯೋ ಅದನ್ನು 33 ಕಾಳು ಬರೋ ರೀತಿಯಲ್ಲಿ ಇಡಬೇಕು. ಯಾಕಂದರೆ ಪ್ರತಿಯೊಂದು ಸ್ವಸ್ತಿಕ್ಕಿಗೂ ನಾವು ನೈವೇದ್ಯವನ್ನು ಇಟ್ಟ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಬಾದಾಮಿಯನ್ನು ತೆಗೆದುಕೊಂಡಿದ್ದೆ. ಮತ್ತು ಓಲಾಲ್ ಎಲ್ಲ ದೇವರಿಗೆ ನಾನು ಸಕ್ಕರೆ ಹಾಲನ್ನು ಜಾಸ್ತಿಯಾಗಿ ನೈವೇದ್ಯಕ್ಕೆ ನಾನು ಮಾಡ್ಕೊಳ್ತೀನಿ ಪ್ರಿಫೇರು. ಯಾಕೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಈ ರೀತಿಯಾಗಿ 33 ದಕ್ಷಿಣೆನ ಇಟ್ಟಿದ್ದೆ, 33 ಬಾದಾಮಿಯನ್ನು ಸಹ ನಾನು ಇಟ್ಟಿದ್ದೆ. ಅರಿಶಿಣ, ಕುಂಕುಮ ಮತ್ತು ಧೂಪ ಹಾಕಿಬಿಟ್ಟು ಕಡ್ಡಿ ಕರ್ಪೂರದಿಂದ ನಮ್ಮ ಯಥಾಶಕ್ತಿ ನಮಗೇನಿದೆಯೋ ದೇವ್ರು ನಮಗೇನು ಅನುಕೂಲವನ್ನು ಕೊಟ್ಟಿದ್ದಾನೋ, ದೇವ್ರು ಇದೇ ಬೇಕಲ್ಲ, ಶ್ರದ್ಧಾ ಭಕ್ತಿ ಅನ್ನೋವಂಥದ್ದು, ನಂಬಿಕೆ ಅನ್ನೋವಂಥದ್ದು ತುಂಬವಾಗಿ ಮುಖ್ಯವಾಗಿರುತ್ತೆ. ಈ ರೀತಿಯಾಗಿ ನಿಮಗೆ ಇನ್ನು 14ನೇ ತಾರೀಕುವರೆಗೂ ಟೈಮ್ ಇದೆ. ಒಂದೇ ದಿವಸ ಬೇಕಾದರೂ ನಿಮ್ಮ ಒಂದು ಕುಲದೇವರ ವಾರ, ಇಷ್ಟ ದೇವರ ವಾರ, ಯಾವ ದಿನ ಬೇಕಾದರೂ ಒಂದೇ ದಿನ ಸಹ ನೀವು ಈ ರೀತಿಯಾಗಿ ಮಾಡ್ಕೊಳ್ಬಹುದು ನೋಡಿ. ಈ ರೀತಿಯಾಗಿ ಸ್ವಸ್ತಿಕನ್ನು ಬರೀಬಹುದು. ಇಲ್ಲಾಂದರೆ ನೀವು ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಬಹುದು, ಇಲ್ಲಾಂದರೆ ಕಮಲದ ಹೂಗಳನ್ನು ಹಾಕೋಬಹುದು, ನಿಮಗೆ ಇಲ್ಲಾಂದರೆ ಸ್ಟಾರ್ ರಂಗೋಲಿ ಹಾಕೋಬಹುದು. ಯಾವುದು ನಿಮ್ಗೆ ಇಷ್ಟ ಬರುತ್ತೋ ಆ ರಂಗೋಲಿಯನ್ನು ಹಾಕಬೇಕು. ಆದರೆ 33 ಹಾಕಬೇಕು. ಪ್ರತಿಯೊಂದಕ್ಕೂ ಅದಕ್ಕೆ ಅಕ್ಷತೆ, ಹೂವು ಹಾಕಬೇಕು, ದಕ್ಷಿಣೆ ತಲುಪಬೇಕು. 1 ರೂಪಾಯಿ ದಕ್ಷಿಣೆ ಅನ್ನೋ ರೀತಿಯಲ್ಲಿ ನಾನಿಲ್ಲಿ ಪ್ಲೇಟಲ್ಲಿ ಇಟ್ಟಿರುವಂಥದ್ದು. ಪ್ರತಿಯೊಂದಕ್ಕೂ ನೈವೇದ್ಯ ಸಲ್ಲಬೇಕು. ಆವಾಗ ನಿಮ್ಮದು ರಂಗೋಲಿ ಪೂಜೆ ಆಗಿರಬಹುದು. ದೀಪಕ್ಕೆ ನಾನು ಸಪ್ರೇಟಾಗಿ ಹಾಲು ಸಕ್ಕರೆಯನ್ನು ನೈವೇದ್ಯಕ್ಕೆ ಇಟ್ಕೊಂಡಿರುವಂಥದ್ದು. ದಕ್ಷಿಣೆ ಬಂದು ಆ ದೀಪಕ್ಕೇನು ನಾನು ದಕ್ಷಿಣೆಯನ್ನು ಇಟ್ಟಿಲ್ಲ ಮನೆಯಲ್ಲಿ. ಮತ್ತು ಇಲ್ಲಾಂದರೆ ಏನೋ ಒಂದು ನಿಮ್ಮ ಮನೇಲಿ ಏನು ಮಾಡಿರ್ತೀರಲ್ವ ಅದನ್ನು ನೀವು ನೈವೇದ್ಯಕ್ಕೆ ಬಳಸ್ಕೊಳ್ಬಹುದು. ಈ ರೀತಿಯಾಗಿ ಸರಳವಾಗಿ ಅಧಿಕ ಮಾಸದಲ್ಲಿ ಒಂದೇ ದಿನ ಮಾಡಬಹುದು, ಇಲ್ಲ 3 ದಿನ ಮಾಡಬಹುದು, ಇಲ್ಲ 5 ದಿನ ಮಾಡ್ಬೋದು, ಇಲ್ಲ 33 ದಿನ ಮಾಡಬಹುದು. 33 ದಿನ ಮಾಡೋವಂಥವ್ರು ಪ್ರತಿಯೊಬ್ಬರು ಆದರೆ ಕಂಪಲ್ಸರಿಯಾಗಿ ಒಟ್ಟಿಗೆ 33 ಅನ್ನೋ ಸಂಖ್ಯೆಯಲ್ಲಿ ನೀವು ಮಾಡಿದ್ರೆ ಅಧಿಕ ಫಲ ಅನ್ನೋವಂಥದ್ದು ಸಿಗುತ್ತೆ. ಈ ಅಧಿಕ ಮಾಸದಲ್ಲಿ ಒಂದಿನ ಮಾಡಿದ್ರೂ ಅಧಿಕವಾಗಿರುವಂಥ ಫಲ ಅನ್ನೋವಂಥದ್ದು ನಮಗೆ
ಸಿಗುತ್ತೆ. ವೆಂಕಟೇಶ್ವರನಿಗಾದರೆ ನೀವು ಅಕ್ಕಿ ಹಿಟ್ಟಿನ ತಂಬಿಟ್ಟಿನ ದೀಪವನ್ನು ಮಾಡ್ಕೊಳ್ಬಹುದು. ಶಿವನಿಗಾಗಿದ್ರೂ ಅಷ್ಟೇ, ನಿಮಗೆ ಮಣ್ಣಿನ ದೀಪನೂ ಸಹ ನೀವು ತೆಗೆದುಕೊಳ್ಬಹುದು. ನಾನು ಅದರಲ್ಲಿ 33 ಬತ್ತಿಯನ್ನು ಮಾಡಿ ದೀಪಾರಾಧನೆಯನ್ನು ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಂತ್ರವನ್ನು ತಿಳಿಸ್ಕೊಡ್ತೀನಿ ನೋಡಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಪ್ರತಿಯೊಬ್ಬ ಮುತ್ತೈದೆಯರಾಗಿರಬಹುದು, ಚಿಕ್ಕ ಮಕ್ಕಳಾಗಿರಬಹುದು, ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅಧಿಕವಾಗಿರೋ ಅಂಥ ಲಾಭ ಅನ್ನೋವಂಥದ್ದು ಬರುತ್ತೆ. ಮನೆಯಲ್ಲಿ ಸುಖ ಶಾಂತಿ ಅನ್ನೋವಂಥದ್ದು ನೆಲೆಸಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಧಿಕ ಮಾಸದಲ್ಲಿ 1 ದಿನ ಹೇಳ್ತಿರೋ, 3 ದಿನ ಹೇಳ್ತಿರೋ, 5 ದಿವಸ ಹೇಳ್ತಿರೋ, ಪ್ರತಿನಿತ್ಯ ಶುಕ್ರವಾರ ಪೂಜೆ ಮಾಡಿದಾಗೂ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇಲ್ಲ ಅಧಿಕ ಮಾಸದಲ್ಲಾದರೂ ಹೇಳ್ಕೊಳ್ಳಿ. ಅಧಿಕ ಫಲ ಅನ್ನೋವಂಥದ್ದು ನಿಮಗೆ ಸಿಗುತ್ತೆ. ನಿಮ್ಮ ಸೌಭಾಗ್ಯ ಅನ್ನೋವಂಥದ್ದು ವೃದ್ಧಿ ಆಗುತ್ತೆ. ನಾನು ಜಾಸ್ತಿಯಾಗಿ ದೇವರಿಗೆ ಹಾಲು ಸಕ್ಕರೆಯನ್ನು ಯಾಕೆ ನೈವೇದ್ಯಕ್ಕೆ ಇಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಯಾಕಂತಂದರೆ ದಾಂಪತ್ಯದಲ್ಲಿ ಯಾವಾಗಲೂ ಅಷ್ಟೇ ನಾವು ಹಾಲು ಸಕ್ಕರೆನ ಬೆರೆಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಬೇರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇಕಿದ್ದರೆ ನೀವು ನೋಡಿ, ಬೇರೆ ಏನೇ ನೈವೇದ್ಯ ಇಟ್ಟರೂ ಕೂಡ ನಾವು ಬೇರ್ಪಡಿಸಬಹುದು. ಆದರೆ ಹಾಲು ಸಕ್ಕರೆಯನ್ನು ಇಟ್ಟರೆ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ